ಪ್ರೆಡೇಟರ್ ಬ್ಯಾಡ್ಲ್ಯಾಂಡ್ಸ್ ಟ್ರೇಲರ್ ರಿವ್ಯೂ ಕನ್ನಡದಲ್ಲಿ. ಇದೇ ಮೊದಲ ಬಾರಿಗೆ ಒಂದು ಪ್ರೆಡೇಟರ್ ನಾಯಕನಾಗಿ ಡೆಕ್ ಎಂಬ ಯುವ ಪ್ರೆಡೇಟರ್ ತನ್ನ ಅಸ್ತಿತ್ವವನ್ನು ಸಾಬೀತುಪಡಿಸಲು ಹೊರಟಿದ್ದಾನೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೂಪರ್. ಭೂಮಿ ಅಲ್ಲ, ಈ ಬಾರಿ ನಾವು ಹೋಗುವುದು ಹೊಸ ಅನ್ಯಗ್ರಹ ಲೋಕಕ್ಕೆ. ಬದುಕು ಉಳಿಯುವುದೇ ಇಲ್ಲಿ ಅತಿದೊಡ್ಡ ಸವಾಲು. ಅನಿರೀಕ್ಷಿತವಾಗಿ ಡೆಕ್ ಮತ್ತು ಆಂಡ್ರಾಯ್ಡ್ ಥಿಯಾ ನಡುವೆ ಫ್ರೆಂಡ್ಶಿಪ್. ಇವರಿಬ್ಬರ ಸಹಯೋಗವೇ ಬದುಕುಳಿಯುವ ಏಕೈಕ ದಾರಿ. ಈಸ್ಟರ್ ಎಗ್ಗಳು ಮತ್ತು ಪೊಟೆನ್ಷಿಯಲ್ ಕ್ರಾಸ್ ಓವರ್ಗಳ ಸುಳಿವು. ಏಲಿಯನ್ ವರ್ಸಸ್ ಪ್ರೆಡಿಟರ್ ಅಭಿಮಾನಿಗಳಿಗೆ ಇದೊಂದು ದೊಡ್ಡ ಹಬ್ಬ. ಇದು ಕೇವಲ ಬೇಟೆ ಮಾತ್ರವಲ್ಲ, ಸಂಪೂರ್ಣ ಸರ್ವೈವಲ್ ಥ್ರಿಲ್ಲರ್. ಫ್ರೀ ಫಿಲಂ ಯಶಸ್ಸಿನ ನಂತರ ನಿರ್ದೇಶನ ಡ್ಯಾನ್ ಈ ಬಾರಿಯೂ ಅಚ್ಚರಿ ಮೂಡಿಸಿದ್ದಾರೆ. ಒಟ್ಟಾರೆ ಪ್ರೆಡಿಟರ್ ಬ್ಯಾಡ್ಲ್ಯಾಂಡ್ಸ್ ಒಂದು ಹೊಸ ಎನರ್ಜೆಟಿಕ್ ಅನುಭವ ನೀಡಲಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ. So this is your first hunt. And you've come to the most dangerous planet in the universe. We might not be alone in this hunt. ಟ್ರಾನ್ ಹೆರಸ್ ಟ್ರೇಲರ್ ರಿವ್ಯೂ ಕನ್ನಡದಲ್ಲಿ. ಟ್ರಾನ್ ಹೆರಸ್ ಎಐ ವಾಸ್ತವಕ್ಕೆ ದಾಳಿ. ವೇಗದ, ಉತ್ಸಾಹಭರಿತ ಹೋಲಿ ಗ್ರೀಡ್ ಟ್ರಾನ್ ಹೆರಸ್ ಟ್ರೇಲರ್ ಇದೀಗ ಬಿಡುಗಡೆ ಆಗಿದೆ ಮತ್ತು ಇದು ಅದ್ಭುತವಾಗಿದೆ. ಮಾನವ ಕುಲವು ಮೊದಲ ಬಾರಿಗೆ ಎಐ ಜೀವಿಗಳನ್ನು ಭೇಟಿಯಾಗಿದೆ, ಏಕೆಂದರೆ ಅತ್ಯಾಧುನಿಕ ಪ್ರೋಗ್ರಾಮ್ ಹೆರಸ್ ಡಿಜಿಟಲ್ ಜಗತ್ತಿನಿಂದ ಹೊರಬರುತ್ತದೆ. ಎಐ ನಿಜವಾದ ಜಗತ್ತಿನಲ್ಲಿ ಅವನ ಮಿಷನ್ ಡೇಂಜರಸ್. ಅದ್ಭುತ ದೃಶ್ಯಗಳು, ಮನಸ್ಸಿಗೆ ಮುದ ನೀಡುವ ಪರಿಕಲ್ಪನೆಗಳು ಮತ್ತು ಡ್ರೋನ್ನ ಸಂಪೂರ್ಣ ಹೊಸ ಹಂತಕ್ಕಾಗಿ ಸಿದ್ಧರಾಗಿ. ಈ ಅಪಾಯಕಾರಿ ಮಿಷನ್ ಟ್ರೈಲರ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ಅವತಾರ್ ಫೈರ್ ಅಂಡ್ ಆಶ್ ವಿಮರ್ಶೆ ಕನ್ನಡದಲ್ಲಿ. The children! No, Spider! ಈ ಟ್ರೇಲರ್ನ ಅತಿ ದೊಡ್ಡ ಬಹಿರಂಗವೆಂದರೆ ಆಶ್ ಪೀಪಲ್. ಇವರೊಮ್ಮೆ ಅಗ್ನಿ ಪೂಜಕರಾದ ನಾವಿಕುಲ ಪರಂಪರೆಯ ಪ್ರತಿ ಸುತ್ತಿನಲ್ಲಿ ತೀವ್ರತೆಯೊಂದಿಗೆ ಕಾಣಿಸುತ್ತಾರೆ. ವರಾಂಗ್ ಊನಾ ಚಾಂಪ್ಲಿನ್ ಅವರ ಶಕ್ತಿಶಾಲಿ ಪಾತ್ರ. ಅವರು ಮುನ್ನಡೆಸುವ ಈ ಕುಲ ಐವಾವನ್ನು ತಿರಸ್ಕರಿಸುತ್ತದೆ. ಇದೊಂದು ದೊಡ್ಡ ಸಾಂಸ್ಕೃತಿಕ ಭೇದವನ್ನು ತೋರಿಸುತ್ತದೆ. ನಾವಿ ಸಮುದಾಯದ ಒಳಗೆ ಒಳಜಗಳವನ್ನು ಪ್ರಾರಂಭಿಸುವುದು. ನೇಟಿಯಂನ ನಷ್ಟ. ಇದು ಜೇಕ್ ಮತ್ತು ನೇಟರಿಗೆ ಕೇವಲ ವ್ಯಕ್ತಿಗತ ಶೋಕವಲ್ಲ, ಅವರ ಕುಟುಂಬದ ಶ್ರದ್ಧಾಸ್ಥಾನವೇ ಕುಸಿದಂತಾಗಿದೆ. ನೇಟರಿಯ ಅಸ್ಥಿರತೆ, ಜೇಕ್ನ ರಕ್ಷಣಾತ್ಮಕ ನಡವಳಿಕೆ, ಈ ಎಲ್ಲ ಭಾವನೆಗಳು ಈ ಬಾರಿ ನಾವಿ ಜಗತ್ತನ್ನು ಮನುಷ್ಯತ್ವದ ಕೋನದಿಂದ ನೋಡಿಸುತ್ತವೆ. ಜೇಮ್ಸ್ ಕ್ಯಾಮರೂನ್ ದೃಶ್ಯಾತ್ಮಕವಾಗಿ ಮತ್ತೆ ಮಾಯಾಜಾಲವನ್ನು ಮೂಡಿಸಿದ್ದಾರೆ. ಲಾವಾ ಹರಿಯುವುದು, ಜ್ವಾಲಾಮುಖಿ ಸ್ಫೋಟಗಳು, ಕಣ್ಣಿಗೆ ಸೆಳೆಯುವ ಯುದ್ಧದ ದೃಶ್ಯಗಳು, ಇವೆಲ್ಲವೂ ಪ್ಯಾಂಡೋರಾವನ್ನು ಮತ್ತೊಮ್ಮೆ ಉಸಿರುಗಟ್ಟಿಸುವ ಪಟಚಿತ್ರವನ್ನಾಗಿ ಮಾಡುತ್ತದೆ. ಹಳೆಯ ಮುಖಗಳು ಮರಳಿ ಬರುತ್ತಿದ್ದಾರೆ.
ಟ್ಯೂಸ್ಡೇಯ ನೆನಪಿದೆಯಾ? ಅವನ ಕಣ್ಣಿನಲ್ಲಿ ಈಗ ಮತ್ತೊಂದು ಗಂಭೀರತೆ ಇದೆ. ವಿಂಡ್ ಟ್ರೇಡರ್ಸ್ ಕೂಡ ಕಾಣಿಸುತ್ತಾರೆ. ಹೊಸ ಪ್ರಜೆಗಳು, ಹೊಸ ಭಯಗಳು, ಹೊಸ ಸಂವಹನಗಳು. ಈ ಬಾರಿ ಹೋರಾಟ ಹೊರಗಿನವರ ವಿರುದ್ಧವಲ್ಲ, ಅದು ನಾವೀ ಜನಾಂಗದೊಳಗಿನ ತೊಡಕು. ಅವರು ನಂಬುವ ದೇವಿಯ ವಿರುದ್ಧ, ಅವರು ನಂಬುವ ಪರಂಪರೆಯ ವಿರುದ್ಧ. ಇದು ನಾವೀ ಸಂಸ್ಕೃತಿಯ ಅಂತರಾಳದ ಸ್ಫೋಟ. ನಿಮಗೆ ಈ ಟ್ರೇಲರ್ನಲ್ಲಿ ಯಾವ ಕ್ಷಣ ತೀವ್ರವಾಗಿ ತಟ್ಟಿತು? ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ದ ಕಂಜೂರಿಂಗ್ ಲಾಸ್ಟ್ ರೈಟ್ಸ್ ಟ್ರೇಲರ್ ರಿವ್ಯೂ ಕನ್ನಡದಲ್ಲಿ. 8 people are not crazy. In your house is a demon. In nomine Patris, et Filii et Spiritus Sanctus, by the power of our Lord Jesus Christ. ದ ಕಂಜೂರಿಂಗ್ ಲಾಸ್ಟ್ ರೈಟ್ಸ್ ಟ್ರೇಲರ್ ಬಂದಿದೆ. ಭಯಾನಕವಾಗಿದೆ ಎಂದು ತೋರಿಸುತ್ತೆ, ಆದರೆ ಇದು ಚೆನ್ನಾಗಿದೆಯಾ? ಪಾಸಿಟಿವ್ ಅಂಶಗಳು ನೋಡೋದಾದ್ರೆ ಟ್ರೇಲರ್ನ ಮ್ಯೂಸಿಕ್, ಲೈಟ್ಸ್, ಸೈಲೆನ್ಸ್ ಎಲ್ಲವೂ ತುಂಬ ಸಸ್ಪೆನ್ಸ್ ಇದೆ. ಎಡ್ ಮತ್ತು ಲೋರೆನ್ ವಾಪಸ್ ಬಂದಿದ್ದಾರೆ. ಹಳೇ ಸಿನಿಮಾ ಫೀಲಿಂಗೇ ಸಿಗುತ್ತೆ. ಸಿನಿಮಾಟೋಗ್ರಫಿ ಸುಂದರವಾಗಿದೆ ಮತ್ತು CGI ಕಡಿಮೆ ಇದೆ. ಕತೆ ಇನ್ನೊಂದು ಹೊಸ ಪಯಣದ ಆರಂಭ ಅನಿಸುತ್ತಿದೆ. ಕ್ಯಾಥೋಲಿಕ್ ಚರ್ಚ್, ಎಕ್ಸಾರ್ಸಿಸಮ್ ಇತ್ಯಾದಿ. ನೆಗೆಟಿವ್ ಅಂಶಗಳು ನೋಡೋದಾದರೆ ಜಂಪ್ ಸ್ಕೇರ್ಗಳು ಸುಲಭವಾಗಿ ಊಹಿಸಬಹುದು, ಹೊಸದೇನಿಲ್ಲ. ಹಳೆಯ ಕತೆ ಟೈಪ್ ಮನೆ, ಪ್ರೇತಬಾಧೆ, ಮಕ್ಕಳ ವಿಚಿತ್ರ ನಡೆ. ಇದನ್ನೊಂದು ಅಂತಿಮ ಸಿನಿಮಾ ಅಂತ ಹೇಳ್ತಾರೆ, ಆದರೆ ಹೊಸ ಅಧ್ಯಾಯ ಇದೆ ಅಂತ ಸಂಶಯ. ಹೊಸ ಕತೆ ಬೇಕಾದವರಿಗೆ ಬೇಸರವಾಗಬಹುದು, ಆದರೆ ಹಳೆ ಕಂಜೂರಿಂಗ್ ಸ್ಟೈಲ್ ನಿಮಗೆ ಇಷ್ಟವಿದ್ದರೆ ಟ್ರೈಲರ್ ಓಕೆ. ನಿಮ್ಮ ಅಭಿಪ್ರಾಯವೇನು? ಇದೊಂದು ಉತ್ತಮ ಕೊನೆನಾ? ಕಮೆಂಟ್ ಮಾಡಿ ಹೇಳಿ. ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.